ಮೊಟ್ಟ ಮೊದಲನೇಯಾಗಿ ನಮ್ಮ ಗುರುಗಳಾದಂತಹ ದಾರಿದೀಪ ಆಗಿರುವಂತಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಸರ್ ಅವರಿಗೂ ಮತ್ತು ಗುರುಪತ್ನಿ ಸ್ವರ್ಣಮಾಲಾ ಮೇಡಮ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮಪೂರ್ವಕ ವಂದನೆಗಳನ್ನು ಸಲ್ಲಿಸೋಣ ಫ್ರೆಂಡ್ಸ್. ನಮಗೆಲ್ಲರಿಗೂ ಗೊತ್ತಿರೋದೆ, ನಮಗೆ ಧ್ಯಾನ ಇಲ್ಲದಿದ್ದರೆ ಏನಾಗಿರ್ತಾ ಇತ್ತು, ಧ್ಯಾನದ ಬಂದ ಮೇಲೆ ನಾವು ಹೇಗೆ ಇದ್ದೀವಿ ಅನ್ನೋ ವಿಚಾರ ನಮಗೆ ಗೊತ್ತು. ನಾವೆಲ್ಲರೂ ಕೂಡ ಪತ್ರಿಜಿ ಅವರಿಗೆ ಚಿರಋಣಿಯಾಗಿ ಇರ್ತೇವೆ. ಆದರೆ ಅವರ ಒಂದು ಮೋಟೋ ಧ್ಯಾನ, ಶಾಕಾಹಾರ ಜಗತ್, ಪಿರಮಿಡ್ ಜಗತ್. ಪತ್ರಿಜಿ ಅವರ ವಿಷನ್ ಪ್ರಕಾರ ಈ ಪಿರಮಿಡ್ ಧ್ಯಾನ ಜಗತ್, ಶಾಕಾಹಾರ ಜಗತ್ ಆಗಬೇಕಂದ್ರೆ ಏನೇನು ಪ್ಲ್ಯಾಟ್ಫಾರ್ಮ್ಸ ಕ್ರಿಯೇಟ್ ಮಾಡಬೇಕು ಈ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋ ವಿಚಾರ ಅವರು PMC ಚಾನಲ್ ಮತ್ತು PCSB ಅಂದರೆ ಪಿರಮಿಡ್ ಕಾಲ್ ಸರ್ವೀಸಸ್ ಬೆಂಗಳೂರು ಅಂತ ನಮ್ಮ ಕರ್ನಾಟಕಕ್ಕೆ ಕಾಲ್ ಸರ್ವೀಸಸ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ನಾವು ಧ್ಯಾನ ಕಲಿಬೇಕು. ನನಗೆ ಯಾವಾಗ ಅನಿಸೋದು ಒಂದ್ಸರಿ ಎಲ್ಲದಕ್ಕೂ ಕಾಲ್ ಸರ್ವೀಸಸ್ ಇರುತ್ತೆ, ಧ್ಯಾನಕ್ಕೆ ಯಾಕೆ ಕಾಲ್ ಸರ್ವೀಸಸ್ ಇರಲ್ಲ ಅಂತ. ಟೋಲ್ ಫ್ರೀ ನಂಬರ್ಸ್ ಎಲ್ಲ ಕಡೆ ಕೇಳ್ತಿರ್ತೀವಿ. ಬಿಕಾಸ್ ಇನ್ಫಾರ್ಮೇಷನ್ ಅನ್ನೋದು ಜನಗಳಿಗೆ ಎಷ್ಟು ಚೆನ್ನಾಗಿ ಮುಟ್ಟಿದ್ರೆ ಅದು ಅಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಅಂತ. ಕೋವಿಡ್ ಪೀರಿಯಡ್ ಎಲ್ಲರಿಗೂ ನೆನಪಿರುತ್ತೆ. ಒಂದು ಪ್ರಪಂಚಕ್ಕೆ ಅದು ಪ್ಯಾಂಡಮಿಕ್ ಆದರೂ ನಮಗಂತೂ ಧ್ಯಾನಿಗಳಿಗೆ ವರವಾಯಿತದು. ಆ ಟೈಮಲ್ಲಿ ಸಾರು 4 ಪ್ಲ್ಯಾಟ್ಫಾರ್ಮ್ಸ್ನ ಕ್ರಿಯೇಟ್ ಮಾಡಿದ್ರು. PMC ಚಾನೆಲ್ಸ್, PCS ಕಾಲ್ ಸರ್ವೀಸಸ್, ಸ್ವಾಧ್ಯಾಯ ಯೋಗ ಮತ್ತು ಸೇವಾದಳ ಅಂತ 4 ಪ್ಲ್ಯಾಟ್ಫಾರ್ಮ್ಸ್ ಕ್ರಿಯೇಟ್ ಮಾಡಿದ್ರು. ಅದರಲ್ಲಿ PCS ಅನ್ನೋದು ಎಲ್ಲ ಲ್ಯಾಂಗ್ವೇಜಸಲ್ಲಿ ಬರಬೇಕು ಅಂತ ಸಾರು ಎಲ್ಲದರಲ್ಲೂ ಲ್ಯಾಂಗ್ವೇಜಸಲ್ಲಿ ಕಾಲ್ ಸರ್ವೀಸಸ್ ಇರಬೇಕು, ಯಾರು ಬೇಕಾದರೂ ಫೋನ್ ಮೂಲಕ ಧ್ಯಾನ ಕಲಿಬೋದು ಅಂತ. ಬರೀ ಕರಿ ಹಚ್ಚಿದ್ರೆ ಸಾಕು ಧ್ಯಾನ ಕಲಿಬೋದು ಅನ್ನೋ ವಿಚಾರಕ್ಕೆ. ಇದು ಸ್ಮಾರ್ಟ್ ಯುಗ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಂಥ ಯುಗ. ಬಟ್ ಈ ಸೋಷಿಯಲ್ ಮೀಡಿಯಾನ ನಮ್ಮ PSSM ಮಾಸ್ಟರ್ಸ್, ಆಧ್ಯಾತ್ಮಿಕ ಪ್ಲ್ಯಾಟ್ಫಾರ್ಮ್ಸ್, ಇನ್ನು ಬೇರೆ ಸಂಸ್ಥೆಗಳು ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡಿದೆ. ಆ ಥರ May 26, 2020 ಈ ಪಿರಮಿಡ್ ಕಾಲ್ ಸರ್ವೀಸಸ್ ಅನ್ನೋದು ಸ್ಟಾರ್ಟ್ ಆಯಿತು. ಅದರ ಒಂದು ಮೋಟೋನೇ ಧ್ಯಾನ ಫೋನ್ ಮೂಲಕ. ಏನೇ ಅವ್ರಿಗೂ ಡೌಟ್ಸ್ ಇದ್ದರೂ ಸಹಿತ ಈ ಫೋನ್ ಮೂಲಕನೇ ಅವರು ಎಲ್ಲರೂ ಕೂಡ ಅದರಲ್ಲಿ ಕ್ಲಿಯರ್ ಮಾಡ್ಕೋಬೋದು, ಅವ್ರ ಡೌಟ್ಸ್ನ ತಿಳ್ಕೊಬೋದು. ಸೊ ಈ ಕಾಲ್ ಸರ್ವೀಸಸ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಾವು ಆ ಪ್ಲ್ಯಾಟ್ಫಾರ್ಮ್ಗೆ ಎಷ್ಟೋ ಜನ ನಮ್ಮ ಮಾಸ್ಟರ್ಸು ಆತೃತವಾಗಿ ನಾನು ಸರ್ವೀಸ್ ಮಾಡ್ತೀನಿ ಏನು ಸರ್ವೀಸ್ ಅಂದರೆ ಆ ಟೈಮಲ್ಲಿ ಏನಾಗಿತ್ತು, ಎಲ್ಲ ಧ್ಯಾನ ಕಲಿಸ್ತಾ ಇದ್ವಿ, ಎಲ್ಲ ಕಡೆ ಓಡಾಡ್ತಿದ್ವಿ. ಬಂದಾಗೋಯ್ತು ಕರೋನಾ ಪೀರಿಯಡಲ್ಲಿ, ಲಾಕ್ಡೌನ್ ಪೀರಿಯಡಲ್ಲಿ. ಆವಾಗ ಎಲ್ಲರೂ ನಾನು ಸರ್ವೀಸ್ ಮಾಡ್ತೀನಿ, ನಾನು ಮಾಡ್ತೀನಿ, ಯಾರು ಕಾಲ್ ಮಾಡಿದ್ರು ವಿ ಆರ್ ರೆಡಿ ಫಾರ್ ವರ್ಕ್ ಫಾರ್ ದಿಸ್ ಪ್ಲ್ಯಾಟ್ಫಾರ್ಮ್ ಅಂತ. ರಿಯಲಿ ಅಷ್ಟು ಅದ್ಭುತವಾಗಿ ಆ ಪ್ಲ್ಯಾಟ್ಫಾರ್ಮ್ನ ತಗೊಂಡೋಗೋದಕ್ಕೆ ನನ್ನ ಫ್ರೆಂಡ್ ಬಿಂದು ಕಾಲ್ ಮಾಡಿ, ಅಕ್ಕ ನೀನು ಪಿರಮಿಡ್ ಕಾಲ್ ಸರ್ವೀಸಸ್ ಮಾಡ್ತೀಯಾ ಅಕ್ಕ ಅಂತ. ದೆನ್ ಅನಿತಾನ ಮೋಟಿವೇಟ್ ಮಾಡಿದೆ, ಅನಿತಾ ಮಾಡ್ತೀರಾ ಅಂತ. ನಾವೊಂದು ಟೀಮ್ನ ಫಾರ್ಮ್ ಮಾಡಿ, ಥ್ಯಾಂಕ್ ಯು ಬಿಂದು. ಸೊ ಹಾಗೆ ಕ್ರಿಯೇಟ್ ಆಗಿರೋದು ಒಬ್ಬೊಬ್ಬರೇ ನಮ್ಮ ಮಾಸ್ಟರ್ಸ್ ಎಷ್ಟು ಚೆನ್ನಾಗಿ ಜಾಯ್ನ್ ಆದ್ರಂದರೆ, ಎಸ್ ಮೇಡಮ್ ನಾವು ಬರ್ತೀವಿ, ನಾವು ಮಾಡ್ತೀವಿ. ಬಿಕಾಸ್ ಆ ಥರ ಸರ್ವೀಸ್ ಅನ್ನೋದನ್ನು, ಆ ಸೇವಾ ಮನೋಭಾವವನ್ನು ಪ್ರತಿಯೊಬ್ಬರಲ್ಲಿ ಮೂಡಿಸಿದ್ರು. ಧ್ಯಾನ ಮಾಡಿಸು. ಅದನ್ನು ಇನ್ನೂ ಸ್ಮಾರ್ಟ್ ವರ್ಕ್ ಆಗಿ ಆ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಆದಮೇಲೆ ಇದು ತುಂಬ ಚೆನ್ನಾಗಿ ಎಲ್ಲರೂ ಕನೆಕ್ಟ್ ಆದರು. ಚಿಕ್ಕಬಳ್ಳಾಪುರ ಟೀಮಿಂದ ಅರ್ಚನಾ, ಅಂಬಿಕಾ ಮೇಡಮ್, ಮತ್ತು ರಾಧಾ ಮೇಡಮ್, ಪ್ರೇಮ್ ಕುಮಾರಿ, ಬಳ್ಳಾರಿ ಕಡೆಯಿಂದ ತುಂಬ ಮಾಸ್ಟರ್ಸ್, ಪ್ರೇಮ್ ಕುಮಾರಿ ಮೇಡಮ್,
ಶಹನಾಜ್ ಮೇಡಮ್ ತುಂಬ ಜನ ಎಷ್ಟೋ ಜನ ವರ್ಕ್ ಮಾಡಿದ್ದಾರೆ. ಹೇಳ್ತಾ ಹೋದರೆ ಲಿಸ್ಟು ಹೋಗ್ತಾನೆ ಇರುತ್ತೆ. ಬಿಕಾಸ್ ಯಾರೇ ಬರಲಿ ಅಷ್ಟು ಈಸಿಯಾಗಿ ವರ್ಕ್ ಮಾಡಿ ಅವರು ಕೆಲಸ ಮಾಡಿಕೊಂಡು ಆ ಧರ್ಮಗಳೆಲ್ಲ ನಿರ್ವರ್ತಿಸ್ಕೊಂಡು ಪ್ಲಸ್ ಇದನ್ನು ಮಾಡ್ತಾ ಬಂದರು. ಮತ್ತು ಚೀಫ್ ಮೆಂಟರಾಗಿ ನಮ್ಮ ಡಾಕ್ಟರ್ ಗಿರಿಸ್ವಾಮಿ ಸರ್ ಶಿವಮೊಗ್ಗ ಅವ್ರನ್ನ ಅವರು ಅಡ್ವೈಸರ್ ಆಗಿ ಚೀಫ್ ಮೆಂಟರ್ ಆಗಿ PCSBಗೆ ಇರಬೇಕು ಅಂತ ಹೇಳಿದರು. ಆವತ್ತಿನಿಂದ ಇವತ್ತವರೆಗೂ ನಮಗೆ ಎಷ್ಟೋ ಮೋಟಿವೇಶನ್ ಕೊಡ್ತಾ ಎಷ್ಟೋ ಸಜೆಷನ್ಸ್ ಕೊಡ್ತಾ ಸಾರ್ ನಮ್ಮನ್ನು ಮುಂದಕ್ಕೆ ತಗೊಂಬರ್ತಾ ಇದ್ದಾರೆ. ಥ್ಯಾಂಕ್ ಯು ಗಿರಿಸ್ವಾಮಿ ಸರ್. ಇನ್ನು ಅನಿತಾ ಪಿಂಡಿ ಅವರು 24/24 ಅದರಲ್ಲೇ ಇರ್ತಾರೆ. ಬಿಕಾಸ್ ಶಿ ಈಸ್ ಅ ವೆರಿ ಡೆಡಿಕೇಟೆಡ್ ಮಾಸ್ಟರ್ ಆ್ಯಂಡ್ ಹಾರ್ಟ್ಫುಲ್ ಮಾಸ್ಟರ್. ಸೊ ನಮ್ಮೆಲ್ಲರ ಪರವಾಗಿ ಅನಿತಾ ಮೇಡಮ್ಗೂ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ವಿರೂಪಾಕ್ಷಪ್ಪ ಸರ್, ವೀರಭದ್ರಪ್ಪ ಸರ್. ಸೊ ಎಲ್ಲರೂ ನಾವು ನಮ್ಮದು, ಇದು ನನ್ನದು, ದುಡ್ಡು ಕೊಟ್ಟರು ಯಾರೂ ಮಾಡಲ್ಲ ಆ ಥರ. ಇದು ನನ್ನದು, ನನ್ನ ಪರ್ಪಸ್, ಲೋಕ ಕಲ್ಯಾಣವೇ ಸ್ವೀಯ ಕಲ್ಯಾಣ ಅಂತ PCS ಟೀಮಲ್ಲಿ ಈಗ ಕೂಡ ಎಲ್ಲರೂ ಮಾಡ್ತಿದ್ದಾರೆ. ಜ್ಯೋತಿ ಮೇಡಮು, ಸುನೀತಾ ಮೇಡಮ್, ಗೀತಾರಾಮ್ ಮೇಡಮ್ ತುಂಬ ಹೇಳ್ತಾ ಇದ್ದಾರೆ. ಎಷ್ಟೋ ಇದ್ದಾರೆ ಆ್ಯಕ್ಚುಲಿ ಒಂದು ಟೀಮಲ್ಲಿ. ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಕೂಡ ಧನ್ಯವಾದಗಳನ್ನು ಅರ್ಪಿಸೋಣ. ಇವತ್ತಿನವರೆಗೂ ಸತತವಾಗಿ 3 ವರ್ಷಗಳ ಕಾಲದಿಂದ ಒಂದು ದಿವಸ ಕೂಡ ಬ್ರೇಕ್ ಇಲ್ದಿರ ಮಾರ್ನಿಂಗ್ 5 to 6:30 ಮೆಡಿಟೇಷನ್ ಆ್ಯಂಡ್ ಸತ್ಸಂಗ, ಮಧ್ಯಾಹ್ನ 3 o'clock 5 o'clock ವರೆಗೂ, 6 o'clock 7 ಮಕ್ಕಳು ಅವರಿಗೆ ಮೆಡಿಟೇಷನ್ನಲ್ಲಿ ಇಂಟ್ರೆಸ್ಟ್ ಮೂಡಿಸ್ಬೇಕಂದ್ರೆ ಸಂಗೀತ, ವಾಯಿದ್ಯ, ಡ್ರಾಯಿಂಗ್, ಕರಕುಶಲತೆ, ಡ್ಯಾನ್ಸ್, ಭಗವದ್ಗೀತೆ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಅವರಿಂದ ಧ್ಯಾನ ಮಾಡಿಸ್ತಾ ಬರ್ತಿದ್ದೀವಿ. ಆ ಟೀಮ್ ಕೂಡ ತುಂಬ ಜಾಸ್ತಿ ಆಗಿದೆ. ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಗೊತಿದ್ದಾರೆ. ಸೊ ಇದನ್ನು ಈ ಥರ ಮಾಡ್ಕೊತಾ ಬಂದು ಈಗ 18,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಮತ್ತು 31 ಲಕ್ಷ ವ್ಯೂಸ್ ಆಗಿದೆ ಮತ್ತು ಅಪ್ಲೋಡ್ಸು 5,000 ವೀಡಿಯೋಸ್ಗಿಂತ ಮೇಲೆ ಆಗಿದೆ. ಬಿಕಾಸ್ ಆಫ್ 365 ಡೇಸ್ಗೆ ನಮ್ಮ ಕರ್ನಾಟಕ ಮಾಸ್ಟರ್ಸ್ ಇಷ್ಟೊಂದು ಜನ ಇದ್ದಾರೆ, ಧ್ಯಾನಿಗಳು, ಮಾಸ್ಟರ್ಸು ಅಂತ ಹೇಳೋಕ್ಕೆ ನನಗೆ ಆಶ್ಚರ್ಯ ಆಗತ್ತೆ. ಅಷ್ಟವರೆಗೂ ನಮಗೆ ಲಿಮಿಟೆಡಾಗಿ ಗೊತ್ತಿತ್ತು. 365 ಡೇಸ್ 365 ಮಾಸ್ಟರ್ಸ್ ರಿಪೀಟೆಡ್ ಇಲ್ದಿರ ಎಲ್ಲರೂ ಎಕ್ಸ್ಪೀರಿಯನ್ಸಸ್ ಶೇರಿಂಗು, ಅವರ ನಾಲೆಡ್ಜ್ ಶೇರಿಂಗು, ಅದ್ಭುತ, ವಂಡರ್ಫುಲ್ ಕರ್ನಾಟಕ ಅಂತ ಇಷ್ಟು ವರ್ಷದ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯಗಳು ಸಾರ್ ಎಷ್ಟು ಓಡಾಡಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅದ್ಭುತವಾದ ಕೆಲಸ ಅದು. ಈ ಥರ ಪ್ರತಿಯೊಬ್ಬರೂ ಆ ಸ್ಪೀಕರ್ಸ್ ಆಗಲಿ ಪ್ರತಿಯೊಬ್ಬರೂ ಕೋಆಪ್ರೇಟ್ ಮಾಡಿದ್ದಾರೆ. ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸೊ ಈ ಫೋನ್ ಮೂಲಕನೇ ಎಲ್ಲರೂ ಕಲಿಬೋದು. ನೀವೆಲ್ಲ ಕನೆಕ್ಟ್ ಆಗಿ ಇದಕ್ಕೆ ಜಾಯಿನ್ ಆಗ್ಬೋದು. ಮೆಡಿಟೇಷನ್ ಮಾಡಿಸ್ತಾ ಅವರನ್ನು ಒಂದು ನಿಧಾನವಾಗಿ 40 ದಿವಸ ಮಂಡಲ ಧ್ಯಾನದಲ್ಲಿ ತಗೊಂಡು ಹೋಗ್ತಾ ಅವ್ರಿಗೆ ಧ್ಯಾನ ರೂಢಿ ಮಾಡಿಸ್ತಾ ಅವ್ರಿಗೆ ಕೌನ್ಸ್ಲಿಂಗ್ಸ್ ಏನಾದರೂ ಬೇಕು ಅಂದರೆ ಅವ್ರಿಗೆ ಕ್ಲಿಯರಾಗಿ ಮಾಡ್ತಿದ್ದೀವಿ. ಸೊ ಇದನ್ನೆಲ್ಲ ಆಧರಿಸ್ತಾ ಇರೋ ನಮ್ಮ ಎಲ್ಲ ಮಾಸ್ಟರ್ಸು ಇದಕ್ಕೋಸ್ಕರ ಗ್ರೌಂಡ್ ವರ್ಕ್ ಯಾರು ಮಾಡ್ತಿದ್ದೀರೋ ಧ್ಯಾನ ಕಲಿಸೋಕ್ಕೆ ಅವ್ರಿಗೆ ನಿಜವಾಗ್ಲೂ ನಮ್ಮ ಒಂದು ಪಾದಾಭಿವಂದನೆಗಳು. ಯಾಕೆಂದರೆ ಅವರು ಮತ್ತೆ ಕನೆಕ್ಟ್ ಮಾಡ್ತಿದ್ದಾರೆ ಎಲ್ಲರನ್ನೂ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.